ಕ್ವಶನ್ ಮಾಡಕ್ ನನ್ಗೆ ಹೌದಾ? ನಿಮ್ಮ ಅಪ್ಪನ ನಾನು ತಿಂತಾ ಇದ್ದೀನಾ? ಏನದು? ಏನ್ ಅವಾಜ್ ಏನ್ ಅವಾಜ್? ನೀನ್ ಅವಾಜ್ ಆಗ್ತಾ ಇರೋದು ಏನದು? ಏನ್ ಅವಾಜ್ ಆಗ್ತಿದ್ಯಾ? ನನ್ ಲೌಡ ಎಲ್ಲ ಬರ್ಕೊಂತೀನಿ. ನಿನ್ಗೆ ಏನಕ್ಕೆ? ನನ್ ಕಸ್ಟಮರ್ಸ್ ಇರೋದಕ್ಕೆ ನನ್ಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ನಾನು ಹಾಕಿದೀನಿ. ಇವಾಗ ಅವ್ನ್ ಏನ್ ಲ್ಯಾಂಗ್ವೇಜ್ ಒಂದು क्या लैंग्वेज तुम्हारा? हिंदी। तुम कನ್ನಡ समझ में आता कैसे? अभी इसको ಏನ್ ಮಾಡ್ಲಿ ಅವನ್ಗೆ? ಹೌದಾ? ಏನ್ ಮಾಡ್ತೀರಾ ನೋಡಿ? ಅವ್ನ್ಗೆ ಗೊತ್ತಾಗಲ್ಲ, ಹಿಂದಿ ಗೊತ್ತಾಗಲ್ಲ. ಅವ್ನ ಹಿಂದಿ ಹಾಕಿದೀನಿ ನಾನು ಅವ್ನ್ಗೆ. ಏನ್ ಅದ್ರಲ್ಲಿ ಪ್ರಾಬ್ಲಮ್ ಏನು? ಅವ್ರಿಗೆ ಹಿಂದಿ ಗೊತ್ತಾಗುತ್ತೆ, ನಮ್ಗೆ ಹಿಂದಿ ಗೊತ್ತಾಗುತ್ತೆ. ಪ್ರಾಬ್ಲಮ್ ಇದ್ರೆ ನಿಮ್ಮ ಮನೇಲಿ ಇಟ್ಕೊಳ್ಳಿ, ನನ್ನ ಹತ್ರ ಕೇಳ್ಬೇಡಿ ನೀವು. ನನ್ನ ಅಂಗಡಿ ಇದು. ಏನಂದಿದ್ದು? ನನ್ನ ಅಂಗಡಿ ಇದು. ನಿಮ್ಮ ಅಂಗಡಿ? ನೀವ್ಯಾರ ಕ್ವಶನ್ ಮಾಡಕ್ ನನ್ಗೆ? ಹೌದಾ? ನಿಮ್ಮ ಅಪ್ಪನ ನಾನು ತಿಂತಾ ಇದ್ದೀನಾ? ಏನದು? ಏನ್ ಅವಾಜ್ ನೀನ್ ಅವಾಜ್ ಆಗ್ತಾ ಇರೋದು ಏನದು? ನನ್ ಲೌಡ ಎಲ್ಲ ಬರ್ಕೊಂತೀನಿ. ನಿನ್ಗೇನಕ್ಕೆ? ಕನ್ನಡನಲ್ಲಿ ಏನು ಪ್ರಾಬ್ಲಮ್ ಐತಾ? ಅದನ್ನ ಮಾತಾಡು. ನಮ್ ಸ್ಟೇಟ್ ಲ್ಯಾಂಗ್ವೇಜ್ ಐತೆ, ನನ್ ಇದು ಲ್ಯಾಂಗ್ವೇಜ್ ನ್ಯಾಷನಲ್ ಲ್ಯಾಂಗ್ವೇಜ್ ಐತೆ. ಯಾರು ಮಾತಾಡಂಗಿಲ್ಲ. ನಾನ್ ಬಟ್ಟೆ ಬಿಚ್ಬಿಟ್ಟು ಡ್ಯಾನ್ಸ್ ಮಾಡ್ತೀನಿ. ನನ್ನ ಅಂಗಡಿ ಇದು. ನಾನ್ ಬಂಡವಾಳ ಹಾಕೊಂಡ್ ಕುಟ್ಕೊಂಡಿರೋದು. ನಿನ್ ಮನೇಲಿ ನೀನ್ ಮಾಡ್ಕೋ. ಏನಾನ ನಾನ್ ಏನ್ ಕೇಳ್ತಾ ನಿನ್ಗೆ? ಅದೆಲ್ಲ ಕೇಳಂಗಿಲ್ಲಮ್ಮ. ಐತೆಲ್ಲ ಹ್ಯೂಮ್ಯಾನಿಟಿ ಇಟ್ಕೊಳ್ಳಿ ಒಳಗಡೆ. ತೋರ್ಸಿ, 4 ಜನಕ್ಕೆ ಒಳ್ಳೇದಾಗೋ ತರ ತೋರ್ಸಿ. ಅದು ಬಿಟ್ಬಿಟ್ಟು ಆಟಿಟ್ಯೂಡ್ಸ್ ಎಲ್ಲ ಬೇಡ. ನಾವು ಓದಿದ್ದೀರಿ. ಹೌದಾ? ಅದೆಲ್ಲಿ ಹಿಂದಿ ಬೇಡ, ಇದು ಬೇಡ, ನೀನ್ ತಿನ್ಬೇಡ, ಬಿರಿಯಾನಿ ತಿನ್ಬೇಡ, ಮಟನ್ ತಿನ್ಬೇಡ. ಮಟನ್ ತಿಂತೀನಿ 3 ಸಲ ಬೇಕು ನನ್ಗೆ. ಯಾರ ಅಪ್ಪನ್ ಕೇಳಿದ್ರು ನನ್ ಕೇಳಲ್ಲ. ಮಟನ್ ತಿನ್ಬೇಡ, ನೀನ್ ವೆಜ್ಜೆ ತಿನ್ಬೇಕಂದ್ರೆ ಅದೆಲ್ಲ ಆಗುತ್ತಾ? ಇಂದು ನಾವು ಎಂತಹ ಒಂದು ಸ್ಥಿತಿಯಲ್ಲಿ ನಿಂತಿದ್ದೇವೆ ಎಂದರೆ, ನಮ್ಮ ಸ್ವಂತ ಮನೆಯಲ್ಲಿ, ನಮ್ಮದೇ ನೆಲದಲ್ಲಿ, ನಮ್ಮ ಭಾಷೆಯ ಉಳಿವಿಗಾಗಿ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಬಂದಿದೆ. ನಮ್ಮ ಕನ್ನಡ ಭಾಷೆ ಕೇವಲ ಒಂದು ಸಂವಹನದ ಮಾಧ್ಯಮವಲ್ಲ, ಇದು ನಮ್ಮ ಇತಿಹಾಸ, ಸಂಸ್ಕೃತಿ, ಪರಂಪರೆ ಮತ್ತು ನಮ್ಮ ಅಸ್ಮಿತೆಯ ಬೇರು. ಇಂದು ಕೆಲವರು ನಮ್ಮ ಕನ್ನಡವನ್ನು ವಿರೋಧಿಸಿ ಹೊರಗಿನ ಭಾಷೆಯಾದ ಉರ್ದುವಿನ ಪರವಾಗಿ ದನಿ ಎತ್ತುತ್ತಿದ್ದಾರೆ. ಅವರಿಗೆ ನನ್ನ ನೇರ ಪ್ರಶ್ನೆ: ನೀವು ಇರುವ ನಾಡು ಯಾವುದು? ನೀವು ಗಳಿಸುವ ಅನ್ನ, ನೀವಿರುವ ನೆಮ್ಮದಿ ನೀಡಿದ ಈ ಭೂಮಿ ಯಾವುದು? ಇದು ಕರ್ನಾಟಕ, ಕನ್ನಡಿಗರ ನಾಡು. ಇಲ್ಲಿನ ಆಡಳಿತ, ವ್ಯವಹಾರ, ಶಿಕ್ಷಣ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಜನರ ಹೃದಯದ ಭಾಷೆ ಕನ್ನಡ. ನಮ್ಮ ಸನಾತನ ಭಾಷೆ ಕನ್ನಡವನ್ನು ವಿರೋಧಿಸುವವರಿಗೆ ನಾವು ಸ್ಪಷ್ಟವಾಗಿ ಹೇಳಬೇಕಿದೆ: ಕನ್ನಡವಿಲ್ಲದೆ ಕರ್ನಾಟಕವಿಲ್ಲ. ನೀವು ಈ ನೆಲದಲ್ಲಿ ಬದುಕು ರೂಪಿಸಿಕೊಳ್ಳಬೇಕಾದರೆ ಈ ನೆಲದ ಸಂಸ್ಕೃತಿಯನ್ನು, ಭಾಷೆಯನ್ನು ಪ್ರೀತಿಸಲೇಬೇಕು. ನಮ್ಮ ಸಹನೆ ದೌರ್ಬಲ್ಯವಲ್ಲ. ಕನ್ನಡದ ಬಗ್ಗೆ ಮಾತನಾಡುವಾಗ ನಮ್ಮ ಧ್ವನಿ ಗಟ್ಟಿಯಾಗಿರುತ್ತದೆ. ನೆನಪಿಡಿ, ಎಲ್ಲಾದರೂ ಇರು, ಎಂತಾದರಿರು, ಎಂದೆಂದಿಗೂ ನೀನು ಕನ್ನಡಿಗನಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.